ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಮಳಿ ನಿಂತ್ರು ಮಳಿ ಹನಿ ನಿಲ್ಲಂಗಿಲ್ಲ ಅನ್ನುವಂಗ ಸ್ವಾತಂತ್ರ್ಯೋತ್ಸವ ಮುಗಿದ್ರು ಸಹಿತ ಅವತ್ತಿನ ದಿನ ಅಲ್ಲಿ ನಡೆದಂಥ ಸ್ವಭಾವತಃ ಅಚಾತುರ್ಯ ಅನ್ಬೇಕು ಅಥವಾ ಬೇಕು ಅಂತಲೇ ಮಾಡಿದಂತಹ ಉದ್ದೇಶ ಪೂರ್ವಕ ತಪ್ಪು ಅಂತ ಅನ್ಬೇಕೋ ಗೊತ್ತಿಲ್ಲ. ಒಟ್ಟಿನಾಗಿ ಈ ಬಗ್ಗೆ ಚರ್ಚೆ ಮುಗಿಲಿಕತ್ತೇ ಇಲ್ಲ ನೋಡ್ರಪ್ಪ. ಮೊದಲನೇ ಕಾರಣ ಅಂತೂ ಗೊತ್ತೇ ಅದ. ಒಂದೇ ಮಾತರಂ ಗೀತೆ ಕೇಳಿಸು ಮುಂದ ಸೋನಿಯಾ ಗಾಂಧಿ ಅವರ ಪ್ರತಿಕ್ರಿಯೆ, ಅವ್ರ ಕೈ ಅವ್ರ ಮಾರಿ ನೋಡಿದ್ರ ಯಾರೇ ಭಾರತೀಯರಾಗಿದ್ರು ಸಿಟ್ಟು ಬಂದೇ ಬರ್ತದ ಸಹಜ. ಅದರ ಮೇಲೆ AICC ಕೊಟ್ಟಂತ ಸ್ಪಷ್ಟನೆ, ಅದನ್ನ ಕೇಳಿ ಇನ್ನೊಂದಿಷ್ಟು ತಲೆ ಕೆಡ್ತು. ನಂಬುವಂಥದ್ದು ಏನಾರೇ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಕುರ್ಚಿ ತಂದು ಕುಂದ್ರಿಸುವಷ್ಟು ಖರ್ಗೆ ಅವ್ರ ಮೇಲೆ ಯಾವತ್ತೂ ಕಾಳಜಿ ತೋರಿಸಿಲ್ಲ. ಅವತ್ತೇ ಬರ್ಬೇಕಾ? ಅದು ಅಲ್ಲದೆ ಒಂದೇ ಮಾತರಂ ಗೀತೆ ಕೇಳುವಂತ ಟೈಮ್ನಾಗ ಕುರ್ಚಿ ಹಾಕೊಂಡು ಕುಂದಿರ್ತಾರೇನ್ರಿ? ಎದ್ದ ನಿಂತ ಗೌರವ ಸೂಚಿಸ್ಬೇಕು. ಆ ಕುರ್ಚಿ ಅದಕ್ಕೆ ಬೇಕು. ಇಂಥ ಎಲ್ಲ ಸ್ಪಷ್ಟನೆಗಳನ್ನ AICC ಅವ್ರು ಕೊಡುವುದಲ್ಲದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ ಹೊಳ್ಳೆ ಅದನ್ನ ಹೇಳ್ತಾರ. ಆಫೀಸ್ ನಲ್ಲಿ ಒಂದೇ ಮಾತ್ರ ಮಾಡುವಾಗ ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಲ್ಸಿ ಅನ್ನೋ ತರ ಆಕ್ಷನ್ ಮಾಡಿದ್ರೆ ಇಲ್ಲ, ಅವ್ರು ಯಾರು ಅವರು ಕ್ಲಾರಿಫಿಕೇಶನ್ AICC ಅವ್ರು ಕೊಟ್ಟಿದ್ದಾರೆ. ಆ ರೀತಿ ಅದಕ್ಕೋಸ್ಕರ ಹೇಳಲಿಲ್ಲ. ಖರ್ಗೆ ಅವರಿಗೆ ಕುರ್ಚಿ ತಗೊಂಡ್ ಬಂದು ಹಾಕಿ ಅಂತ ಹೇಳ್ತರು ಅಂತ ಅನ್ನೋ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಬಂದಿದೆ. ಅದನ್ನ ಇವರು ಬೇಕಂತ ಹೇಳಿ ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದಕ್ಕೆ ಹೊರಟಿದ್ದಾರೆ. ಕರೆಕ್ಟ್ ಅದ ಬಿಡ್ರಪ್ಪ, ನೀವು ಹೇಳೋದು ಕರೆಕ್ಟ್ ಅದ. ಈ ಕಾಂಗ್ರೆಸ್ ನಾಯಕರು ಅಂದ್ರೆ ಬಹಳ ಸ್ಪೆಷಲ್ ಅಲ್ಲ. ಏನ್ ಬೇಕಾದ್ ನಡೀಲಲ್ಲಿ ವೇದಿಕೆ ಮೇಲೆ ಇವ್ರು ಮಾತ್ರ ಆರಾಮಾಗಿ ಕುರ್ಚಿ ಹಾಕೊಂಡು ಕುಂದರವ್ರು. ನಿಂದ್ರಲೆಕ್ಕ ಆಗೋದಿಲ್ಲ, ಗೌರವ ಸೂಚಿಸ್ಲಿಕ್ಕೆ ಆಗೋದಿಲ್ಲ. ಹಿಂಗಾಯ್ತಲ್ಲ ಇದು ಮಾತಿನ ಅರ್ಥ. ಆದ್ರೂ ನೋಡ್ರಿ, ಈ ಖರೆ ವಿಷಯ ಸತ್ಯ ಅನ್ನೋದು ಮುಚ್ಚಿಡ್ಲಿಕ್ಕೆ ಆಗುದೇ ಇಲ್ಲ. ಆ ದೃಶ್ಯಗಳ ಮೂಲಕನೇ ಗೊತ್ತಾಗಿತ್ತು. ಸೋನಿಯಾ ಗಾಂಧಿ ಅವರ ಮಾರಿ ನೋಡಿದ್ರ, ಅವ್ರ ಕೈ ನೋಡಿದ್ರ, ಅವ್ರ ಆಕ್ಷನ್ ರಿಯಾಕ್ಷನ್ ಎಲ್ಲಾನು ಸತ್ಯವನ್ನ ಸಾರಿ ಸಾರಿ ಹೇಳಲಿಕ್ಕತ್ತಿತ್ತು. ಆ ಹಾಡು ಕೇಳಲಿಕ್ಕೆ ಎಷ್ಟು ಸಿಟ್ಟು ಬರ್ಲಿಕ್ಕತ್ತದ ಇವ್ರಿಗೆ ಅಂತ ಹೇಳಿ. ಆದ್ರ ಮೈಕ್ ಮುಂದೆ ನಿಂತಹ ರಾಹುಲ್ ಗಾಂಧಿ ಖರೆ ವಿಷಯ ಮಾತಾಡಿದ್ದಿ ಕ್ಯಾಚ್ ಆಗ್ಬಿಟ್ಟದ. ಹಮ್ ಯಹ ಒಂದೇ ಮಾತರಂ ನಹಿ ಗಾತೆ ಅಂದ್ರ ನಾವಿಲ್ಲಿ ಒಂದೇ ಮಾತರಂ ಹಾಡೋದಿಲ್ಲ. ಹಮ್ ಯಹ ಅಪ್ನಾ ಗಾನ ಗಾತೆ ಅಂದ್ರ ನಮ್ದು ಬ್ಯಾರೆ ಐತಿ ಹಾಡ, ಒಂದೇ ಮಾತರಂ ನಮ್ದು ಹಾಡ ಅಲ್ಲ ಅನ್ನೋ ರೀತಿಯಲ್ಲಿ ಮೈಕ್ ನ್ಯಾಗ ಕ್ಯಾಚ್ ಆಗದ್ ನೋಡ್ರಿ. ಅಷ್ಟೇ ಅಲ್ರಪ್ಪ, ಈ ಮತ್ತೊಂದು ದೃಶ್ಯ, ದಾರಿಯಲ್ಲಿ ಹೋಗುವಂತ ಒಬ್ಬ ಸಾಧಾರಣ ಮಹಿಳೆ, ಭಾರತೀಯ ಮಹಿಳೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳಲಿಕ್ಕತ್ತಾರ. ಹಿಂಗ ಹಾಡು ಕೇಳಿಸೋ ಮುಂದೆ ಸಲ್ಯೂಟ್ ಮಾಡಿ ನಿಂತು ಬಿಡ್ತಾಳ ಆ ಮಹಿಳೆ. ಆ ಮಹಿಳೆಗೂ ಇಟಾಲಿಯನ್ ರಾಜಮಾತೆಗೂ ಎಷ್ಟು ವ್ಯತ್ಯಾಸ ಐತಿ ನೋಡ್ರಿ ಅಂತ ಹೇಳಿ ಅದನ್ನು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ಲಿಕ್ಕತ್ತಾರ. ಇದಿನ್ನ ಇಷ್ಟಕ್ಕೆ ಮುಗ್ದಿಲ್ಲ ಅಂತ ತಿಳ್ಕೊರ್ ನೀವು. ಇದ್ರ ಸಲುವಾಗಿ ದೊಡ್ಡ ಪ್ರತಿಭಟನೆನೇ ನಡಿಲಿಕ್ಕತ್ತಾವ ಅಲ್ಲಲ್ಲಿ. ಹಿಂಗ ಒಂದೇ ಮಾತರಮಕ್ಕೆ ಅವಮಾನ ಮಾಡಿದಂತಹ ಸೋನಿಯಾ ಗಾಂಧಿ ವಿರುದ್ಧ ಕೋಲ್ಕತ್ತಾದಾಗ ಬೃಹತ್ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ, ಘೋಷಣೆ ಕೂಗ್ಲಿಕ್ಕತ್ತಾರ. राहुल गांधी हाय हाय, राहुल गांधी हाय हाय, सोनिया गांधी हाय हाय. बंदे मातरम अपमान मानचिना मानबोना. बंदे 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 माता की सोनिया गांधी हाय हाय, राहुल गांधी हाय हाय, सोनिया गांधी हाय हाय. बंदे मातरम अपमान मानचिना मानबोना. ಅಲ್ಲ, ಸೋನಿಯಾ ಗಾಂಧಿ ಆಗ್ಲಿ ರಾಹುಲ್ ಗಾಂಧಿ ಆಗ್ಲಿ ಇವ್ರಷ್ಟೇ ಅಲ್ಲ, ಇವ್ರ 4 ತಲೆಮಾರಿನಿಂದ ಹಿಡ್ಕೊಂಡು ಬಂದ್ರು ಈ ಸತ್ಯಗಳನ್ನ ಮುಚ್ಚಿಡ್ಲಿಕ್ಕೆ ಯಾವತ್ತೂ ಸಾಧ್ಯ ಆಗಿಲ್ಲ. ಒಂದೇ ಮಾತರಂ ಗೀತೆಯನ್ನ ವಿರೋಧಿಸ್ಕೋತೇ ಬಂದಾರ. ಅಷ್ಟೇ ಅಲ್ಲ, ಬಹಳಷ್ಟು ಸಲ ಬಹಳಷ್ಟು ಉದಾಹರಣೆಗಳನ್ನ ನಾವು ದೃಶ್ಯಗಳ ಸಮೇತ ಸಾಕ್ಷಿ ಸಮೇತ ನೋಡಿವಿ. ಇವ್ರು ಮುಚ್ಚಿಡುವಂಥದ್ದು ಏನೈತಂತ, ಭಾರತ ಮಾತಾ ಅಂದ್ರೆ ಯಾರು ಅಂತ ಕೇಳ್ತಾರ ರಾಹುಲ್ ಗಾಂಧಿ. ಅಷ್ಟೇ ಅಲ್ಲ, ಸಂವಿಧಾನವನ್ನ ಕಾಪಾಡ್ತೀವಿ, ಅದ್ರ ಸಲ ಹೋರಾಟ ಮಾಡ್ತೀವಿ ಅಂತ ಪೋಸ್ ಕೊಟ್ಟು ಕೈಯಾಗ ಪುಸ್ತಕ ಹಿಡ್ಕೊಂಡು ಓಡಾಡೋರು ದಿಢೀರ್ ಅಂತ ಕಾಲ್ ಕೆಳಗಿಟ್ಟು ಬಿಡ್ತಾರ. ಅಂದ್ರೆ ಎಷ್ಟು ಮರ್ಯಾದೆ ಕೊಡ್ತಾರೆ ಇವರು ಅಂತ ಹೇಳಿ. ಇಂಥವೆಲ್ಲ ನೋಡಿಲ್ಲೇನ್ ಹೇಳ್ರಿ? ಇದೆಲ್ಲ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಇಲ್ಲೊಬ್ರು ಮಾತಾಡ್ತಾರ ನೋಡ್ರಿ, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕಾಂಗ್ರೆಸ್ಸಿನ ನಾಯಕರು ಇವರು. ಬಹಳ ಮಂದಿ ಗೊತ್ತಿಲ್ಲಾರ್ದ ವಿಚಾರ ಹೇಳಲಿಕ್ಕತ್ತಾರ, ಕೇಳಿಸ್ಕೋಬೇಕು ನೀವು. ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳು ಹೆಂಗಿರ್ತಾರಂದ್ರ ಭಾರಿ ಕೌಶಲ್ಯ ಇರ್ತೈತಿ, ಸ್ಕಿಲ್ ಇರ್ತೈತಿ, ಕಾರ್ಮಿಕರು ಇರ್ತಾರ. ಅವರು ನಾವು ಮಾಡೋದನ್ನ ನೋಡಿ ಕಲಿತಾರೆ ಹೊರತು ಓದ್ಲಿಕ್ಕೆ ಹೇಳಿದ್ರೆ ಅವ್ರ ಕೈಲಿ ಆಗೋದಿಲ್ಲ ಅಂತ.
ಓದುದೆಲ್ಲ ಗೊತ್ತಿಲ್ಲಂತ, ಕೈಯಾಗ ಒಂದು ಬಂದೂಕರೆ ಕೊಟ್ರ ಬಾಂಬ್ ಕೊಟ್ರ ಪಟ್ ಅಂತ ಇಟ್ಟು ಬಿಡ್ತಾರ ಅಂತ ಎಷ್ಟು ಸಲೀಸಾಗಿ ಹೇಳಲಿಕ್ಕತ್ತಾರ ಕೇಳ್ರಿ. माइनॉरिटी बच्चे स्किल्ड लेबर है, देखे तो सीख लेते, पढ़े तो भूल जाते। आप लोगों का आदत है, अगर कुछ भी दे दो, राफेल भी आप हाथ में दे दो, आप खोल के फिर जमा करके दे देते। ಅಲ್ಲ, ಅಕಸ್ಮಾತ್ ಇದೇ ಮಾತನ್ನ ಯಾರೇ ಬಿಜೆಪಿ ಮುಖ್ಯಮಂತ್ರಿ ಒಬ್ರು ಹೇಳಿದ್ರ ಎಷ್ಟು ಸಿಟ್ಟು ಬರ್ತಿತ್ತು ಈ ಕ್ಷಣಕ್ಕ ಅರ್ಥ ಮಾಡ್ಕೊಳ್ರಿ ನೀವು. ಯಾರು ಮಾತಾಡಿದ್ರ ಯಾರ ಆಕ್ಷನ್ ಯಾರಿಗ್ ಸಿಟ್ಟು ಬರ್ತದ ಅನ್ನೋದು ಇಲ್ಲಿ ಅರ್ಥ ಆಗ್ತದ. ಇನ್ನ ಇನ್ನೊಂದು ದೃಶ್ಯ, ನರೇಂದ್ರ ಮೋದಿಜಿ ಮಾತಾಡೋ ಮುಂದೆ ಟೆಲಿಪ್ರಾಂಪ್ಟರ್ ಬಳಸ್ತಾರ ಅಂತ ಹೇಳಿ ಎಷ್ಟೋ ಅಣಗಿಸ್ತಾರಲ್ಲ, ಇಲ್ಲಿ ಸ್ಪಷ್ಟವಾಗಿ ಕಾಣ್ಲಿಕತ್ತದ ದೃಶ್ಯದಾಗ. ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾತಾಡೋ ಮುಂದೆ ದೊಡ್ಡ ಟೆಲಿಪ್ರಾಂಪ್ಟರ್ ಇಟ್ಟಿದ್ ಕಾಣ್ಲಿಕತ್ತದ. ಅಲ್ಲ, ಮತ್ತೆ ಇದನ್ನ ಹೇಳ್ಬಾರ್ದ? ಮತ್ತ ಸುಮ್ಮನೆ ಅವ್ರಿಗೆ ಹೇಳಲಿಕ್ಕೆ ಹೋದ್ರಿ ಅಂದ್ರೆ ನಿಮ್ ಕಾಲ್ ಮುರಿದು ನೆಟ್ ಬೋಲ್ಟ್ ಟೈಟ್ ಮಾಡ್ಬಿಡ್ತಾರ. ಅದು ಅಲ್ಲದೆ ಈಗಿನ ಟೆಕ್ನಾಲಜಿ ಅದಾರ ಪಾಪ, ಹೋಲ್ ಬಿಡ್ರಿ, ಬಳಸ್ಕೊಳ್ಳಿ. ಯಾರು ಬ್ಯಾಡ್ ಅಂದವ್ರು ಯಾರು? ಇನ್ನೊಬ್ರನ್ನ ಸುಮ್ಮನೆ ಅಣಕಿಸ್ಲಾಕ್ ಹೋಗ್ಬಾರ್ದಂತ ಅಂತೀನಿ ನಾನು. ಇಡೀ ನಮ್ಮ ಭಾರತ ಯುವಜನರ ದೇಶ, ಅದರಿಂದ ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಆದ ಕಾರಣ ಯುವ ಕರ್ನಾಟಕ ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಆದ್ದರಿಂದ 1949ರ ಅಕ್ಟೋಬರ್ನಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅಂದಿನ ಮೊದಲು ಭಾರತೀಯ ನ್ಯೂ ಇಂಡಿಯಾ ಎಂಬ ಮಾತನ್ನ ಘೋಷಿಸಿದರು. ನವ ಭಾರತ ಎಂಬುದನ್ನ ಕೇವಲ ಒಂದು ಘೋಷಣೆಯಾಗಿ ಅವರು ಉಳಿಯಲಿಲ್ಲ. ದೇಶದ ಉದ್ದಗಲಕ್ಕೂ ಕೂಡ ಉನ್ನತ ಶಿಕ್ಷಣ ಸಂಸ್ಥೆಗಳು, ಅಣೆಕಟ್ಟುಗಳು, ಕೈಗಾರಿಕೆಗಳು, ಅಧ್ಯಯನ ಮತ್ತು ಸಂಶೋಧನೆ ಕೇಂದ್ರಗಳನ್ನಾಗಿ ಸ್ಥಾಪಿಸಿದರು. ನೆಹರೂರವರ ನವ ಭಾರತ ದೂರದೃಷ್ಟಿ ಮತ್ತು ಕೆಲಸ ಮಾಡುವ ರೀತಿಯಲ್ಲಿ ಈಗಾಗಲೇ ನಾವು ಪ್ರೇರಣೆಯಾಗಿ ಯುವ ಕರ್ನಾಟಕ ಭಾರತದ ಒಂದು ಕರ್ನಾಟಕವಾಗಿ ಇವತ್ತು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಪರೀಕ್ಷೆಯ ಪದ್ಧತಿಗೆ ಈಗಾಗಿರುವಂತಹ ಅನೇಕ ಸಮಸ್ಯೆಗಳನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ವೈಜ್ಞಾನಿಕ ಬದಲಾವಣೆಯನ್ನ ತರಲು ಪರಿಣಿತ ಅಧಿಕಾರಿ ಸಮಿತಿಯನ್ನ ಈಗಾಗಲೇ ನಾನು ರಚಿಸಿದ್ದೇನೆ. ಅವರು ಒಂದು ಪಾರದರ್ಶಕವಾದಂತಹ ಕಾರ್ಯಕ್ರಮವನ್ನು ಈಗಾಗಲೇ ರೂಪಿಸ್ತಾ ಇದ್ದಾರೆ. ಇವತ್ತು ಈ ಸಮಿತಿ 2 ತಿಂಗಳಲ್ಲಿ ವರದಿಯನ್ನ ಈ ದೇಶಕ್ಕೋಸ್ಕರ ಮಾದರಿಯಾಗುವ ಪರೀಕ್ಷಾ ಕ್ರಮವನ್ನು ನೀಡಲು ನಮ್ಮ ಸರ್ಕಾರ ಜಾರಿ ಮಾಡಲಿದೆ. ಆದ್ದರಿಂದ ಈಗ ಹೊಸದಾಗಿ ನಾವು ತಂತ್ರಜ್ಞಾನದಲ್ಲಿ ನಾವಿದ್ದೇವೆ. ಅಭಿಯಾನ ಮತ್ತು ಕೋಡೆ ಗುರುಕುಲ ಇದು ಮತ್ತೊಂದು ಹೊಸ ವಿಷಯ ಗೊತ್ತಾಗದೆ ಇವತ್ತು ನನಗ. ಅಲ್ಲ, ಈ ಬಜೆಟ್ ಅನ್ನುವಂಥದ್ದು ಏನೈತಲ್ಲ, ಇಷ್ಟು ದಿನ ಹೆಂಗ್ ಮಂಡಿಸ್ತಿದ್ರು, ಇಷ್ಟು ವರ್ಷಗಳ ಕಾಲ ಅಮಿತ್ ಶಾ ಅವರು ಸತ್ಯವನ್ನ ಬಿಚ್ಚಿಡ್ತಾರ. ಇಂಗ್ಲೆಂಡ್ನಾಗ ಮುಂಜಾನೆ 11 ಆಗಿದ್ದ ಟೈಮ್ ಅಂದ್ರ ಇಲ್ಲಿ ನಮ್ಮ ಭಾರತಕ್ಕ ಸಂಜೆ 5:15 ಕರೆಕ್ಟ್ ಆಗಿ ಬಹಳಷ್ಟು ವರ್ಷಗಳಿಂದ ಬಜೆಟ್ ಅನ್ನ ಮಂಡಿಸ್ಕೋತ ಬರ್ತಿದ್ರಂತ. ಯಾಕಂದ್ರೆ ಇಂಗ್ಲೆಂಡಿನ ರಾಣಿ ವಾಚ್ನ್ಯಾಗ ಟೈಮ್ ಆಗಿರ್ತೈತಿ, ಅವ್ರು ನೋಡ್ತಾರ ಅನ್ನೋ ಕಾರಣಕ್ಕ ಕಾಂಗ್ರೆಸ್ ಅವರು ಹುಟ್ಟು ಹಾಕಿದಂತಹ ಈ ಸಂಸ್ಕೃತಿಯನ್ನ ಅಟಲ್ ಜಿಯವರಾಗಿರ್ಬೋದು, ಬಿಜೆಪಿ ಅವರಾಗಿರೋದು ಬದಲಾಯಿಸದನ್ನ ಸತ್ಯವನ್ನ ಇವತ್ತು ಹೇಳಿದ್ರು ನೋಡ್ರಿ. देश को गुलामी की मानसिकता से आजाद करने का काम कई सालों के बाद अगर किसी ने किया तो हमारे नेता नरेंद्र मोदी ने किया। और आप तो कई साल तक अटल जी की सरकार आई, कई साल तक बजट शाम को 5:30 बजे रखते थे। क्यों शाम को 5:30 बजे रखते थे? क्योंकि इंग्लैंड की रानी के घड़ी में उस वक्त 11 बजते थे। आजादी के इतने सालों तक अंग्रेज की रानी के घड़ी से बजट रखने की आदत थी, वो भी किसी ने बदला तो भारतीय जनता पार्टी ने बदला, अटल बिहारी वाजपेयी। ಇಂಥ ಎಲ್ಲ ವಿಷಯಗಳು ಗೊತ್ತಾಗ್ತಿರ್ತಾವ ನೋಡ್ರಪ್ಪ. ಅದಕ್ಕ ನೋಡ್ಬೇಕು, ಸಂಸತ್ ಆಗಿರ್ಬೋದು, ಅಧಿವೇಶನ ಆಗಿರ್ಬೋದು, ಕೇಳ್ಬೇಕು ಮಾತು ಅನ್ನೋದು ಇದಕ್ಕ ಹೇಳೋದು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.